ಹರಿ ಓಂ ಗುರುಭ್ಯೋ ನಮಃ. ಇಂದು ನಾವು ಕಪಾಲಭಾತಿ ಪ್ರಾಣಾಯಾಮ ಮತ್ತು ಅನುಲೋಮ ವಿಲೋಮ ಪ್ರಾಣಾಯಾಮ ಒಟ್ಟಿಗೆ ಮಾಡುವುದರಿಂದ ಏನೆಲ್ಲ ಲಾಭಗಳಾಗುತ್ತವೆ, ಅಥವಾ ಕೇವಲ ಕಪಾಲಭಾತಿ ಪ್ರಾಣಾಯಾಮ ನಾವು 5ರಿಂದ 10 ನಿಮಿಷ 10ರಿಂದ 15 ನಿಮಿಷ ಮಾಡಿ ಅನುಲೋಮ ವಿಲೋಮ ಮಾಡದೇ ಇದ್ದರೆ ಏನೆಲ್ಲ ನಷ್ಟಗಳು ನಮಗೆ ಸಂಭವಿಸುತ್ತವೆ ಎಂಬುದನ್ನು ನಾವು ಮಾತನಾಡೋಣ. ಈಗ ಕಪಾಲಭಾತಿ ಮಾಡೋದ್ರಿಂದ, ಕಪಾಲಭಾತಿ ಎಂದರೆ ಕಪಾಲ ಅಂದರೆ ನಮ್ಮ ತಲೆ, ಭಾತಿ ಅಂದರೆ ಹೊಳೆಯುವುದು. ಕಪಾಲಭಾತಿ ಅಂದರೆ ನಮ್ಮ ತಲೆಯನ್ನು ಹೊಳೆಯುವುದು ಅಂದರ್ಥ. ಹಾಗಾದರೆ ಕಪಾಲಭಾತಿ ಮಾಡೋದ್ರಿಂದ ನಮ್ಮ ತಲೆ ಹೊಳಿತದೆ. ಇದರ ಅರ್ಥ ನಮ್ಮ ಮನಸ್ಸು, ಬುದ್ಧಿ, ಅಹಂಕಾರದಲ್ಲಿರ್ತಕ್ಕಂತಹ ನಕಾರಾತ್ಮಕ ವಿಚಾರಗಳನ್ನು ದೂರ ಮಾಡಿ ಅಲ್ಲಿ ಪಾಸಿಟಿವಿಟಿಯನ್ನು ಉತ್ಪತ್ತಿ ಮಾಡುವಂತಹ ಸ್ಥಿತಿಗೆ ನಾವು ಕಪಾಲಭಾತಿ ಅಂತ ಕರಿತೀವಿ. ಅದು ಸೈನ್ಸ್ ಪ್ರಕಾರ ಹೋದ್ರೆ ನಿಮ್ಮದು ರೈಟ್ ಬ್ರೈನು ಲೆಫ್ಟ್ ಬ್ರೈನು ಮತ್ತು ಫ್ರಂಟು ಬ್ಯಾಕ್ ಏನಿದೆ, ಇದು ಸೈನ್ಸ್ ಪ್ರಕಾರ ಹೋದರೆ ಇಲ್ಲೆಲ್ಲ ಆ್ಯಕ್ಟಿವಿಟಿಗಳಾಗಿ ಇಲ್ಲಿ ನಮ್ಮಲ್ಲಿ ಏನೋ ಹಾರ್ಮೋನ್ಸ್ ಉತ್ಪತ್ತಿ ಆಗ್ತಾವಲ್ವಾ, ಅದು ವೇವ್ಸ್ ಉತ್ಪತ್ತಿ ಆಗ್ತಾವೆ. ಆ ವೇವ್ಸಲ್ಲಿ ನಮ್ಮದು ಡೆಲ್ಟಾ ಸ್ಥಿತಿ ಬರುವಂಥ ಒಂದು ಪ್ರಕ್ರಿಯೆ ನಮ್ಮ ಯೋಗದಲ್ಲಿದೆ. ಅಲ್ಫಾ, ಬೀಟಾ, ಡೆಲ್ಟಾ ಈ ರೀತಿ ಏನು ವೇವ್ಸ್ ಇದೆಯಲ್ಲ ಇದ್ರದ್ದು ಬ್ರೈನ್ದು, ಆ ವೇವ್ಸಲ್ಲಿ ಡೆಲ್ಟಾ ಸ್ಥಿತಿಯನ್ನು ಉತ್ಪತ್ತಿ ಮಾಡುವಂಥ ಪ್ರಕ್ರಿಯೆ ಇದು ಯೋಗದಲ್ಲಿ ಇದೆ. ಹಾಗಾಗಿ ಕಪಾಲಭಾತಿ ಮಾಡೋದ್ರಿಂದ ನೀವು ಎಷ್ಟು ಹೆಚ್ಚಿಗೆ ನಾವು ಕಪಾಲಭಾತಿ 5 ನಿಮಿಷ 10 ನಿಮಿಷ 15 ನಿಮಿಷ 20 ನಿಮಿಷ ಕಪಾಲಭಾತಿ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಸೂರ್ಯ ನಾಡಿ ಜಾಸ್ತಿ ಆ್ಯಕ್ಟಿವ್ ಆಗಿರ್ತದೆ. ಸೂರ್ಯನಾಡಿ ಜಾಸ್ತಿ ಆ್ಯಕ್ಟಿವ್ ಆಯಿತು ಅಂತಂದರೆ ನೀವು ಯಾವಾಗಲೂ ಬಹಿರ್ಮುಖವಾಗಿ ಕಾರ್ಯವನ್ನು ಮಾಡಲು ಪ್ರಾರಂಭಿಸ್ತಾರೆ. ನಿಮ್ಮ ಶರೀರ ಬಹಳಷ್ಟು ಆ್ಯಕ್ಟಿವ್ ಆಗಿರ್ತದೆ. ಯಾರು ಸುಸ್ತಿರ್ತಾರೆ, ಯಾರು ಯಾವಾಗಲೂ ಇವತ್ತಿನ ಕೆಲಸ ನಾಳೆ ಮಾಡದೇ ಇರ್ತಕ್ಕಂಥ ಈ ಮನೋವೃತ್ತಿ ಇರ್ತಕ್ಕಂಥ ವ್ಯಕ್ತಿಗಳು ಈ ಕಪಾಲಭಾತಿಯನ್ನು ಪ್ರಾಣಾಯಾಮ ಮಾಡಿದರೆ ಅವರಲ್ಲಿ ಆ್ಯಕ್ಟಿವಿಟಿ ಬರಲು ಸಾಧ್ಯವಾಗ್ತದೆ. ಆದರೆ ಈ ಆ್ಯಕ್ಟಿವಿಟಿ ನಾವು ಎಷ್ಟು ಹೊರಗಡೆ ನಾವು ಹೋಗ್ತೀವಲ್ವ ಅಷ್ಟು ಆ್ಯಕ್ಟಿವಿಟಿ ಈ ಶರೀರದಿಂದ ಉತ್ಪತ್ತಿ ಆಗ್ತದೆ. ಇದು ಸೂರ್ಯನಾಡಿಯ ಪ್ರಭಾವ. ಇನ್ನು ನಾವು ಸೈನ್ಸ್ಗೆ ಬಂದರೆ ನಾವು ಕಪಾಲಭಾತಿ ಮಾಡೋದ್ರಿಂದ ನಮ್ಮ ಸಿಂಪೆಥೆಟಿಕ್ ನರ್ವಸ್ ಸಿಸ್ಟಮ್ ಕೂಡ ಆ್ಯಕ್ಟಿವ್ ಮಾಡ್ತದೆ. ನಮ್ಮ ಸಿಂಪೆಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವ್ ಯಾವಾಗ ನಮ್ಮಲ್ಲಿ ನರ್ವಸ್ ಸಿಸ್ಟಮ್ ಭಾಳಷ್ಟು ಆ್ಯಕ್ಟಿವ್ ಆಗಿತ್ತು ಅಂದರೆ ನಾವು ಆಟೋಮೆಟಿಕ್ಕಾಗಿ ಮೋರ್ ಆ್ಯಕ್ಟಿವ್ ಆಗಿರ್ಲಿಕ್ಕೆ ಸಾಧ್ಯವಾಗ್ತದೆ. ಇದು ಸೈನ್ಸ್ ಪ್ರಕಾರ ಸಿಂಪೆಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವ್ ಆಗಿರ್ತದೆ. ಯೋಗದ ಪ್ರಕಾರ ನಿಮ್ಮ ಸೂರ್ಯ ನಾಡಿ ಜಾಸ್ತಿ ಆ್ಯಕ್ಟಿವ್ ಆಗಿರ್ತದೆ. ಇದರಿಂದ ನಮ್ಮಲ್ಲಿ ಜಾಸ್ತಿ ಚಂಚಲತೆ, ಜಾಸ್ತಿ ಒಂದು ಕಡೆ ಸ್ಥಿರತೆ ಇರದೇ ಇರತಕ್ಕಂಥ ಸ್ಥಿತಿ ಇದು. ಹಾಗಾಗಿ ನಮ್ಮ ಯೋಗದಲ್ಲಿ ಏನು ಹೇಳ್ತೀವಿ ಅಂದರೆ ನಾವು ಚಂದ್ರನಾಡಿ ಆ್ಯಕ್ಟಿವ್ ಮಾಡ್ಕೋಬೇಕು, ಮತ್ತು ನಾವು ಸೈನ್ಸಲ್ಲಿ ಏನು ಹೇಳ್ತೀವಿ ಅಂದರೆ ಪ್ಯಾರಾಸಿಂಪೆಥೆಟಿಕ್ ನರ್ವಸ್ ಸಿಸ್ಟಮನ್ನು ಆ್ಯಕ್ಟಿವ್ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಆದರೆ ನಾವು ಈ ಕಪಾಲಭಾತಿ ಮಾಡೋದ್ರಿಂದ ನಮ್ಮ ಸೂರ್ಯನಾಡಿ ಆ್ಯಕ್ಟಿವ್ ಆಗಿರ್ತದೆ ಮತ್ತು ಸಿಂಪೆಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವ್ ಆಗಿರ್ತದೆ. ಇದೇ ಉದ್ದೇಶಕ್ಕಾಗಿಯೇ ಕಪಾಲಭಾತಿ 5 ನಿಮಿಷ ಮಾಡಲಿ, 10 ನಿಮಿಷ ಮಾಡಲಿ, 20 ನಿಮಿಷ ಮಾಡಲಿ, ಅದು ಏನು ಮ್ಯಾಟ್ರ್ ಆಗಲ್ಲ. ಅದರ ಜೊತೆಗೆ ನಾವು ಅನುಲೋಮ ವಿಲೋಮವನ್ನು ಮಾಡಿದಾಗ ನಮ್ಮದು ಸಿಂಪೆಥೆಟಿಕ್ ನರ್ವಸ್ ಸಿಸ್ಟಮು ಮತ್ತು ಪ್ಯಾರಾಸಿಂಪೆಥೆಟಿಕ್ ನರ್ವಸ್ ಸಿಸ್ಟಮ್ ಎರಡೂ ಬ್ಯಾಲೆನ್ಸ್ ಮಾಡ್ತೀವಿ. ಇದು ಸೈನ್ಸ್ ಪ್ರಕಾರ. ಇನ್ನು ಯೋಗದ ಪ್ರಕಾರ ಸೂರ್ಯನಾಡಿ ಮತ್ತು ಚಂದ್ರನಾಡಿ ಎರಡೂ ಬ್ಯಾಲೆನ್ಸ್ ಮಾಡಿದಾಗ ನಮ್ಮ ಪ್ರಾಣ ಸುಷುಮ್ನದಲ್ಲಿ ಪ್ರವೇಶವಾಗ್ತದೆ. ಆವಾಗ ನಾವು ಕಪಾಲಭಾತಿ ಮಾಡಿದ್ರಿಂದ ನಾವು ಶಾಂತಿ, ಆನಂದ, ಅನುಭೂತಿಯನ್ನು ಅನುಭವಿಸಬಹುದು. ಒಂದು ವೇಳೆ ನಾವು ಕೇವಲ ಕಪಾಲಭಾತಿ 10ರಿಂದ 15 ನಿಮಿಷ 20 ನಿಮಿಷ ಮಾಡಿ ನಾವು ಶಾಂತ ಕೂತ್ಕೋಬೇಕು, ಸಹಜವಾಗಿರ್ಬೇಕು, ನಮ್ಮ ಬಾಡಿ ಬ್ಯಾಲೆನ್ಸ್ ಮಾಡ್ಕೋಬೇಕು, ನಮ್ಮ ವಿಚಾರಧಾರೆ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಇದು ಅಸಾಧ್ಯವಾದ ಮಾತು. ನಾವು ಸೈನ್ಸ್ ಪ್ರಕಾರ ವಿರುದ್ಧವನ್ನು ಹೋಗ್ತಾ ಇದ್ದೀವಿ, ನಮ್ಮ ಯೋಗದ ಪ್ರಕಾರನೂ ವಿರುದ್ಧ ಹೋಗ್ತಾ ಇದ್ದೀವಿ. ಹಾಗಾಗಿ ಈ ಎರಡೂ ಒಟ್ಟಿಗೆ ಮಾಡಬೇಕಾದ್ರೆ ಕಪಾಲಭಾತಿ ಆದ ನಂತರ ನಾವು ಅನುಲೋಮ ವಿಲೋಮ ಮಾಡಲೇಬೇಕು. ಅನುಲೋಮ ವಿಲೋಮ ಮಾಡೋದ್ರಿಂದ ನಮ್ಮದು ಎರಡು ಸಿಂಪೆಥೆಟಿಕ್ ನರ್ವಸ್ ಸಿಸ್ಟಮು ಮತ್ತು ಪ್ಯಾರಾಸಿಂಪೆಥೆಟಿಕ್ ನರ್ವಸ್ ಸಿಸ್ಟಮು ಸಮಾನವಾಗ್ತವೆ. ಅದರ ಜೊತೆಗೆ ನಮ್ಮ ಯೋಗದಲ್ಲಿ ಈಡ ಮತ್ತು ಪಿಂಗ್ಲ ಸುಷುಮ್ನ ನಾಡಿಯಲ್ಲಿ ಪ್ರವೇಶ ಮಾಡಿ ನಾವು ಶಾಂತ ಸ್ಥಿತಿಯಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾಗ್ತದೆ. ಇನ್ನು ಬನ್ನಿ ಇವಾಗ ಕಪಾಲಭಾತಿಯನ್ನು ಒಂದ್ಸಲ ಅಭ್ಯಾಸ ಮಾಡೋಣ ಯಾವ ರೀತಿ ಅಂತೇಳಿ. ಹಿಂಗೆ 2 ಕೈ ಚಿನ್ಮುದ್ರೆಯಲ್ಲಿ ಇಟ್ಟುಕೊಂಡು ನಿಧಾನವಾಗಿ ಶ್ವಾಸ ತೆಗೆದುಕೊಳ್ಬೇಕು. ಪ್ರತಿ ಸೆಕೆಂಡ್ ಶ್ವಾಸ ಹೊರಗಡೆ ಹಾಕಬೇಕು.
ಮತ್ತೆ ಶ್ವಾಸ ತಗೋಬೇಕು. ಇವಾಗ ನೀವು ಬಾಹ್ಯ ಕುಂಭಕ್ಕಾದ್ರೂ ಮಾಡ್ಬೋದು, ಅಂತರ ಕುಂಭಕ್ಕಾದ್ರೂ ಮಾಡ್ಬೋದು. ಬಾಹ್ಯ ಕುಂಭಕ ಮಾಡಿದರೆ ಎಕ್ಸೇಲ್ ಮಾಡಬೇಕು, ಅಂತರ ಕುಂಭಕ ಮಾಡಿದ್ರೆ ಇನ್ಹೇಲ್ ಮಾಡಬೇಕು. ಬಾಹ್ಯ ಕುಂಭಕ ಅಂದರೆ ನಿಮ್ಮ ಶ್ವಾಸವನ್ನು ಹೊರಗಡೆ ಹಾಕಿ ನೀವು ಕುಂಭಕವನ್ನು ಮಾಡೋದಕ್ಕೆ ಅದಕ್ಕೆ ಬಾಹ್ಯ ಕುಂಭಕ ಅಂತೀವಿ. ಅಂತರ ಕುಂಭಕ ಅಂದರೆ ನಾವು ಶ್ವಾಸವನ್ನು ಶರೀರದ ಒಳಗೆ ಪ್ರವೇಶ ಮಾಡಿ ಕುಂಭಕ ಮಾಡಿದರೆ ಅದಕ್ಕೆ ಅಂತರ ಕುಂಭಕ ಅಂತ ಕರಿತೀವಿ. ನಾವು ಯಾವುದು ಕುಂಭಕ ಮಾಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಈ ರೀತಿ ಮಾಡೋದರಿಂದ ನಮ್ಮಲ್ಲಿ ಹೀಟ್ ಪ್ರಮಾಣ ಉತ್ಪತ್ತಿ ಆಗ್ತದೆ. ಹೀಟ್ ಪ್ರಮಾಣ ಉತ್ಪತ್ತಿ, ನಾವು ಆ್ಯಕ್ಟಿವ್ ಆಗಿರ್ತೀವಿ, ಮೋರ್ ಆ್ಯಕ್ಟಿವ್ ಆಗಿರ್ತೀವಿ. ನಮ್ಮ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಯಾವಾಗಲೂ ಬಹಳಷ್ಟು ಆ್ಯಕ್ಟಿವ್ ಆಗಿರ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಈ ಪ್ರಾಣಾಯಾಮ ಮಾಡಿ ನಾವು ಅನುಲೋಮ ವಿಲೋಮ ಮಾಡದೇ ಇದ್ದರೆ ಇದರ ಲಾಭ ಪಡಿಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಾವು ಯಾವಾಗಲೂ ಶಾಂತ ಕೂತ್ಕೋ, ಫಾರ್ ಎಕ್ಸಾಂಪಲ್ ಮೆಡಿಟೇಷನ್ದಾಗ ಕೂತಿದ್ದೀವಿ, ಶಾಂತ ಕೂಡ್ಬೇಕಂತ ಇರ್ತೇವೆ, ನಿಮ್ಮ ಮನಸ್ಸು ಓಡ್ತಾ ಇರ್ತದೆ. ಓದ್ಲಕ್ಕೆ ಕೂತಿರ್ತೀವಿ, ನೀವು ಓದ್ಲಕ್ಕೆ ಕೂತಾಗ ನಿಮ್ಮ ಮನಸ್ಸು ಒಂದು ನಿಮಿಷ 2 ನಿಮಿಷ ಇರಬಹುದು, ಮತ್ತೆ ಬೇರೆ ಕಡೆಗೆ ಎಲ್ಲೋ ಹೋಗ್ತದೆ. ಯಾವುದೋ ಒಂದು ಸತ್ಸಂಗದಲ್ಲಿ ಕೂತಿದ್ದೀವಿ, ನಿಮ್ಮ ಮನಸ್ಸು ಆ ಸತ್ಸಂಗದಲ್ಲಿ ಕೂಡೋದಿಲ್ಲ. ಯಾಕಂದರೆ ನಿಮ್ಮ ಮನಸ್ಸು ಭಾಳಷ್ಟು ಆ್ಯಕ್ಟಿವ್ ಆಗಿರ್ತದೆ. ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ, ಅಹಂಕಾರ, ಚಿತ್ತ, ಅದರ ಜೊತೆಗೆ ನಿಮ್ಮ ಸಂಪೂರ್ಣ ಶರೀರದ ನರ್ವಸ್ ಸಿಸ್ಟಮ್ ಏನಿದೆಯಲ್ಲ, ನೀವು ಬಹಿರ್ಮುಖವಾಗಿ ಕಾರ್ಯವನ್ನು ಮಾಡಲು ಅದು ಪುಷ್ ಮಾಡ್ತಾ ಇರ್ತದೆ. ಅಂಥ ಸಂದರ್ಭದಲ್ಲಿ ನಾವು ಶಾಂತ ಕೂತ್ಕೋಕ್ಕೆ ಹೇಗೆ ಸಾಧ್ಯ? ಹಾಗಾಗಿನೇ ಅದರ ಜೊತೆಗೆ ಅನುಲೋಮ ವಿಲೋಮ ಮಾಡೋದು. ಫಾರ್ ಎಕ್ಸಾಂಪಲ್ ನಾವು ಕಪಾಲಭಾತಿಯನ್ನು 4 ನಿಮಿಷ ಮಾಡಿದ್ರೆ ಇದನ್ನು ಕೂಡ ಅನುಲೋಮ ವಿಲೋಮ 4 ನಿಮಿಷ ಮಾಡಬೇಕು, ಅಥವಾ 4 ನಿಮಿಷ ಹೆಚ್ಚಿಗೆ ಮಾಡಿದ್ರು ಕೂಡ ನಡೀತದೆ. ಅವಾಗ ಏನಾಗ್ತದೆ, ನಿಮ್ಮದು ಎರಡು ಸೂರ್ಯ ಮತ್ತು ಚಂದ್ರ ನಾಡಿ ಎರಡೂ ಬ್ಯಾಲೆನ್ಸ್ ಆಗ್ತವೆ. ನಿಮ್ಮ ಸಿಂಪೆಥೆಟಿಕ್ ನರ್ವಸ್ ಸಿಸ್ಟಮು ಮತ್ತು ಪ್ಯಾರಾಸಿಂಪೆಥೆಟಿಕ್ ನರ್ವಸ್ ಸಿಸ್ಟಮ್ ಎರಡೂ ಬ್ಯಾಲೆನ್ಸ್ ಆಗ್ತವೆ. ಎರಡೂ ಬ್ಯಾಲೆನ್ಸ್ ಆಯ್ತು ಅಂದರೆ ನಿಮ್ಮ ಶರೀರದ ಕ್ರಿಯಾಗಳು, ನಿಮ್ಮ ಶರೀರದ ಗತಿವಿಧಿಗಳು ಸಹಜವಾಗಿ ಹೋಗಲು ಸಾಧ್ಯವಾಗ್ತದೆ. ಹಾಗಾಗಿ ನಾವು ಅದಕ್ಕಲ್ಲೇ ಒಂದು ಆಧ್ಯಾತ್ಮಿಕದ ವಿಚಾರ ಇರುತ್ತೆ. ನಾವು ಮಾವಿನ ಹಣ್ಣಿನ ಬೇರನ್ನು ಹಾಕಿ ಅಲ್ಲಿ ಬಾಳೆಹಣ್ಣು ಬಾ ಅಂದರೆ ಅಸಾಧ್ಯ ಮಾತು, ಅಥವಾ ಬೇವಿನ ಹಣ್ಣಿನ ಬೀಜವನ್ನು ಹಾಕಿ ಮಾವು ಬಾ ಅಂದರೆ ಅಸಾಧ್ಯ ಮಾತು. ಹಾಗಾಗಿ ನಾವು ಏನು ಬಿತ್ತನೆ ಮಾಡ್ತೀವಿ, ಏನು ಅಲ್ಲಿ ಹಾಕ್ತೀವೋ ಅದರ ಫಲವೇ ಬರ್ತದೆ. ಹಾಗೆ ನಮ್ಮ ಶರೀರದಲ್ಲಿ ಯಾವ ನರ್ವಸ್ ಸಿಸ್ಟಮ್ ಆ್ಯಕ್ಟಿವ್ ಮಾಡ್ತೀವೋ ನಮ್ಮ ಶರೀರ ಹಾಗೆ ಪ್ರಕ್ರಿಯೆ ಮಾಡ್ತದೆ. ನಮ್ಮ ಯೋಗದ ಪ್ರಕಾರ ಯಾವ ನಾಡಿ ಆ್ಯಕ್ಟಿವ್ ಮಾಡೋದು ನಮ್ಮ ಶರೀರ ಆ ರೀತಿ ಆ್ಯಕ್ಟಿವ್ ಮಾಡುತ್ತೆ, ಕೆಲಸ ಮಾಡ್ತದೆ. ಹಾಗಾಗಿ ನಾವು ಇವು ಎರಡನ್ನ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಅನುಲೋಮ, ಅದಕ್ಕಲ್ಲೇ ನಮ್ಮ ಯೋಗದಲ್ಲಿ ಆಧ್ಯಾತ್ಮಿಕದಲ್ಲಿ ಸಮತ್ವಂ ಯೋಗ ಉಚ್ಯತೆ ಅಂದರೆ ಎಲ್ಲವನ್ನು ಸಮಾನವಾಗಿ ಸ್ವೀಕಾರ ಮಾಡಬೇಕು, ಸಮಾನವಾಗಿ. ಅವಾಗ ಏನು ಮಾಡಬೇಕು ಅಂದರೆ ಈ ಅನುಲೋಮ ವಿಲೋಮ ಇದಕ್ಕೆ ಒಂದು ಯೋಗ್ಯವಾದಂಥ ಉದಾಹರಣೆ ಅಂತ ಹೇಳ್ಬೋದು. ಇನ್ನು ಅನುಲೋಮ ವಿಲೋಮ ಅಂದರೆ ನಿಮ್ಮ ಲೆಫ್ಟ್ ಸೈಡ್ನಿಂದ ಶ್ವಾಸನ ತಗೋಬೇಕು, ರೈಟ್ನಿಂದ ಬಿಡಬೇಕು. ರೈಟಿಂದ ತಗೋಬೇಕು, ಲೆಫ್ಟಿಂದ ಬಿಡಬೇಕು. ಲೆಫ್ಟ್ನಿಂದ ತಗೋಬೇಕು, ರೈಟ್ನಿಂದ ಬಿಡಬೇಕು. ರೈಟ್ನಿಂದ ತಗೋಬೇಕು, ಲೆಫ್ಟ್ನಿಂದ ತಗೋಬೇಕು, ರೈಟ್ನಿಂದ ಬಿಡಬೇಕು. ರೈಟ್ನಿಂದ ತಗೋಬೇಕು, ಲೆಫ್ಟ್ನಿಂದ ಬಿಡಬೇಕು. ಲೆಫ್ಟ್ನಿಂದ ತಗೋಬೇಕು, ರೈಟ್ನಿಂದ ಬಿಡಬೇಕು. ರೈಟಿಂದ ತಗೋಬೇಕು, ಲೆಫ್ಟ್ನಿಂದ ಬಿಡಬೇಕು. ಅವಾಗ ಏನು ಮಾಡ್ತದೆ, ನಿಮ್ಮದು ಸೂರ್ಯನಾಡಿ ಎರಡು ಚಂದ್ರನಾಡಿ ಎರಡು ಆ್ಯಕ್ಟಿವ್ ಆಗಿರ್ತವೆ. ಎರಡು ಸಮಾನವಾಗಿ ನಿಮ್ಮ ಸುಷುಮ್ನ ನಾಡಿಯಲ್ಲಿ ಪ್ರವೇಶ ಮಾಡೋದ್ರಿಂದ ನಿಮ್ಮ ಶರೀರ ಶಾಂತ ಸಮಾಧಾನದಿಂದ ಇರಲು ಸಾಧ್ಯವಾಗ್ತದೆ. ನಮ್ಮ ಯೋಗ ಸೈನ್ಸ್ ಪ್ರಕಾರ ಬರಲಿ ಸಿಂಪೆಥೆಟಿಕ್ ಮತ್ತು ಪ್ಯಾರಾಸಿಂಪೆಥೆಟಿಕ್ ಎರಡು ನರ್ವಸ್ ಸಿಸ್ಟಮ ಸಮಾನಗೊಳಿಸ್ತದೆ. ಆದರೆ ಇದಕ್ಕೆ ನಾವು ಅನುಲೋಮ ವಿಲೋಮ ಪ್ರಾಣಾಯಾಮ ಅಂಥೇಳಿ ಕರಿತೀವಿ. ಆದರೆ ಇದು ಅನುಲೋಮ ವಿಲೋಮ ಪ್ರಾಣಾಯಾಮ ಮತ್ತು ನಾಡಿ ಶೋಧನ ಪ್ರಾಣಾಯಾಮಕ್ಕೂ ಭಾಳಷ್ಟು ಲಾಭ ಇದೆ. ಅದನ್ನು ಕೂಡ ನಾವು ಅನುಲೋಮ ವಿಲೋಮ ಮೇಲೆ ಏನು ಮಾಡಿದೆವು, ರೈಟ್ ಸೈಡ್ ಶ್ವಾಸ, ಲೆಫ್ಟ್ ಸೈಡ್ ಶ್ವಾಸ ತೊಗೊಂಡೆವು, ರೈಟ್ ಸೈಡ್ ಬಿಟ್ಟೆವು. ರೈಟ್ ಸೈಡ್ ತೊಗೊಂಡೆವು, ಲೆಫ್ಟ್ ಸೈಡ್ ಬಿಟ್ಟೆವು.
ಇಲ್ಲಿ ಎಲ್ಲಾದರೂ ನಾವು ಕುಂಭಕವನ್ನು ಮಾಡಿದ್ದೇವೆ, ಪ್ರಾಣಾಯಾಮನ ಹೋಲ್ಡ್ ಮಾಡಿದ್ದೀವ, ಪ್ರಾಣಾಯಾಮನ ಹೋಲ್ಡ್ ಮಾಡಿಲ್ಲ. ಹಾಗಾಗಿ ಪ್ರಾಣಾಯಾಮದ ಸ್ಟೆಪ್ಸ್ ಏನಿದೆ, ಪೂರಕ, ಕುಂಭಕ, ರೇಚಕ. ಎಲ್ಲಿ ಪೂರಕ, ಕುಂಭಕ, ರೇಚಕ ಇರ್ತೋ ಅದಕ್ಕೆ ನಾವು ಪ್ರಾಣಾಯಾಮ ಅಂತ ಕರಿತೀವಿ ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ನಾವು ಯಾವುದು ಪೂರಕ ಮಾಡ್ತೀವಿ, ಕುಂಭಕ ಮಾಡೋದಿಲ್ಲ, ರೇಚಕ ಮಾಡ್ತೀವಿ. ಹಾಗಾಗಿ ದಿನಾಲೂ ನಾವು ಇನ್ನೇನು ಮಾಡ್ತೀವಿ, ಎಕ್ಸೈಲ್ ಮಾಡಿ ಶ್ವಾಸ ತೊಗೋತೀವಿ, ಶ್ವಾಸ ಬಿಡ್ತೀವಿ, ನಾವು ಅದಕ್ಕೆ ಪ್ರಾಣಾಯಾಮ ಕರಿತೀವಿ. ಅದಕ್ಕೂ ಪ್ರಾಣಾಯಾಮ ಕರೆಯಲ್ಲ. ಎಲ್ಲಿ ಪೂರಕ, ಕುಂಭಕ, ರೇಚಕ ಒಳಗೊಂಡಿರುತ್ತದೋ ಅದಕ್ಕೆ ನಾವು ಪ್ರಾಣಾಯಾಮ ಅಂತ ಕರಿತೀವಿ. ಹಾಗಾಗಿ ಇದಕ್ಕೆ ನಾವು ಪ್ರಾಣಾಯಾಮ ಅಂತ ಕರೆಯೋದಿಲ್ಲ. ಇದು ಬಿಫೋರ್ ನಾಡಿ ಶೋಧನ ಪ್ರಾಣಾಯಾಮ, ಪ್ರಿಪ್ರೇಷನ್ ಆಫ್ ದಿ ಪ್ರಾಣಾಯಾಮ ಅಂತ ಕರೀಬಹುದು. ಓಕೆನಾ. ಇಲ್ಲಿ ನಾಡಿ ಶೋಧನ ಪ್ರಾಣಾಯಾಮದಲ್ಲಿ ಏನಾಗ್ತದೆ ನೋಡಿ, ನಾವು ರೈಟ್ ಸೈಡ್ ಶ್ವಾಸವನ್ನು ತಗೊಂಡಾಗ, ಲೆಫ್ಟ್ ಸೈಡ್ ಶ್ವಾಸವನ್ನು ತಗೊಂಡಾಗ ಹೋಲ್ಡ್ ಮಾಡ್ತೀವಿ. ಡಿಪೆಂಡ್ಸ್ ಅಪಾನ್ ನಮ್ಮ ಶ್ವಾಸದ ಗತಿ ಮೇಲೆ. 5 ಸೆಕೆಂಡು, 10 ಸೆಕೆಂಡು, 20 ಸೆಕೆಂಡ್. ಆಮೇಲೆ ಎಕ್ಸೇಲ್, ಮತ್ತೆ ಇನ್ಹೇಲ್ ಮಾಡ್ತೀವಿ, ಮತ್ತೆ ಹೋಲ್ಡ್ ಮಾಡ್ತೀವಿ, ಎಕ್ಸೇಲ್ ಮಾಡ್ತೀವಿ, ಇನ್ಹೇಲ್ ಮಾಡ್ತೀವಿ, ಹೋಲ್ಡ್ ಮಾಡ್ತೀವಿ, ಎಕ್ಸೇಲ್ ಮಾಡಿ. ಇಲ್ಲಿ ನೋಡಿ, ನಾವು ನಾಡಿ ಶೋಧನ ಪ್ರಾಣಾಯಾಮ ಮಾಡಬೇಕಾದ್ರೆ ನಾವು ಲೆಫ್ಟ್ ಸೈಡ್ನಿಂದ ಶ್ವಾಸ ತಗೊಂಡು ಅದು ಅಂತರ್ಕುಂಭಕ ಮಾಡಿದೆವು, ಮತ್ತೆ ಎಕ್ಸೇಲ್ ಮಾಡಿದೆವು ರೈಟ್ ಸೈಡು, ಮತ್ತೆ ಇನ್ನೇಲ್ ರೈಟ್ ತಗೊಂಡೆವು, ಮತ್ತೆ ಅಂತರ್ಕುಂಭಕ ಮಾಡಿದೆವು, ಮತ್ತೆ ಎಕ್ಸೇಲ್ ಮಾಡಿದೆವು. ಇಲ್ಲಿ ಕುಂಭಕವನ್ನು ಒಳಗೊಂಡಿದೆ. ಹಾಗಾಗಿ ಇದಕ್ಕೆ ನಾಡಿ ಶೋಧನ ಪ್ರಾಣಾಯಾಮ ಅಂತ ಕರಿತೀವಿ. ಅದಕ್ಕೆ ಇದು ನಾಡಿ ಶೋಧನ, ಅನುಲೋಮ ವಿಲೋಮ ನಾಡಿ ಶೋಧನದ ಪ್ರಾರಂಭದ ಸ್ಥಿತಿ. ಹಾಗಾಗಿ ಯಾರಿಗೆ ಸಡನ್ಲಿ ಕುಂಭಕ ನಾವು ಹೋಲ್ಡ್ ಮಾಡೋಕ್ಕಾಗಲ್ಲ, ಅವ್ರು ಏನು ಮಾಡಬೇಕಂದ್ರೆ ಪ್ರಾರಂಭ ಸ್ಥಿತಿಯಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಬಹುದು. ಆದರೆ ಇಂದಿನ ದಿನಮಾನದ ಕಾಲದಲ್ಲಿ ಇದು ಅನುಲೋಮ ವಿಲೋಮ ಒಂದು ಪ್ರಾಣಾಯಾಮ ಆಗಿ ವಿಂಗಡಣೆ ಆಗಿದೆ. ಆದರೆ ಇಲ್ಲಿ ನಮ್ಮ ಶಾಸ್ತ್ರದಲ್ಲಿ ವಿಸ್ತರಣೆ ಮಾಡಿಲ್ಲ. ಇದರಿಂದ ಅನುಲೋಮ ವಿಲೋಮದಿಂದ ಲಾಭಗಳಿದೆ, ಆದರೆ ಅದು ನಾಡಿ ಶೋಧನ ಬಿಗಿನರ್ ಪ್ರಾಣಾಯಾಮ ಇರೋದ್ರಿಂದ ಅಲ್ಲಿ ಅಂತೀವಲ್ಲ, ಬಿಗಿನರು, ಇಂಟರ್ಮೀಡಿಯೇಟು, ಅಡ್ವಾನ್ಸು. ಇದು ಅನುಲೋಮ ವಿಲೋಮ ಒಂದು ಬಿಗಿನರ್ ಸ್ಥಿತಿ, ನಾವು ನಾಡಿ ಶೋಧನ ಒಂದು ಇಂಟರ್ಮೀಡಿಯೇಟ್ ಸ್ಥಿತಿ, ಇನ್ನೂ ನಾವು ಅಡ್ವಾನ್ಸ್, ಇದು ನಾಡಿ ಶೋಧನ ಪ್ರಾಣಾಯಾಮ ಇನ್ನೂ ಅಡ್ವಾನ್ಸ್ ಸ್ಥಿತಿಯನ್ನು ಒಯ್ಯಬಹುದು. ಅಲ್ಲಿ 3 ಸ್ಥಿತಿಗಳಿದೆ. ಹಾಗಾಗಿ ಅನುಲೋಮ ವಿಲೋಮ ಒಂದು ಪ್ರಾರಂಭಿಕ ಸ್ಥಿತಿ ಅಂತ ಹೇಳ್ತಾ ಇಲ್ಲಿಗೆ ಈ ಮಾತನ್ನು ಮುಕ್ತಾಯಗೊಳಿಸೋಣ. ನೀವು ಆರೋಗ್ಯವಾಗಿರಿ, ನಿಮ್ಮವರನ್ನು ಆರೋಗ್ಯವಾಗಿಟ್ಟುಕೊಳ್ಳಿ. ಹಾಗಾಗಿ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ, ಆರೋಗ್ಯವೇ ಭಾಗ್ಯ ಅಂತೆ ಗಾದೆ ಮಾತಿದೆ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ಶರೀರ ಮಾಧ್ಯಮ ಕಲೋ ಧರ್ಮ ಸಾಧನಂ. ಇದು ಶರೀರ ಎಲ್ಲದಕ್ಕೂ ಬೇಸಿದೆ. ಈ ಶರೀರ ಸ್ವಸ್ಥಿತ್ತು ಅಂದರೆ ನಾವೆಲ್ಲವನ್ನು ಕಾರ್ಯಗಳು, ಕಾಮ, ಅರ್ಥ ಇವೆಲ್ಲವನ್ನು ಮಾಡಬಹುದು. ಓಕೆನಾ. ನೀವು ಆರೋಗ್ಯವಾಗಿರಿ, ನಿಮ್ಮವರನ್ನು ಆರೋಗ್ಯವಾಗಿಟ್ಟುಕೊಳ್ಳಿ ಅಂತ ಮಾತನ್ನು ತಿಳಿಸ್ತಾ ಇಲ್ಲಿಗೆ ಮಾತನ್ನು ಮುಕ್ತಾಯಗೊಳಿಸೋಣ. ಹರಿ ಓಂ ಗುರುಭ್ಯೋ ನಮಃ.